that. Hello, Akshaya. How are you? Hi, Mom. I'm fine. How are you? Good, good. My favorite student. Thank you. Okay, so I faintly remember ನೀನು ಜಾಯಿನ್ ಆದಾಗ ಹೇಗಿದ್ದೆ, ಇವಾಗ ಹೇಗಿದೆಯಾ, ನನಗೆ ಯಾವಾಗಲೂ ಇದೇ ಥರನೇ ಕಾಣಿಸುತ್ತೆ. ಸೊ ನಿನ್ನ ಪ್ರಕಾರ ಏನಾರ ಡ್ಯೂ ಯು ಸಿ ಸಮ್ ಚೇಂಜ್ ನಮ್ಮ ಆಶಾ ಸೇರೋದಕ್ಕಿಂತ ಮುಂಚೆ ಇವಾಗ? Yeah, definitely. There are a lot of changes. ಒಂದು ತುಂಬ ನರ್ವಸ್ ಫೀಲ್ ಮಾಡ್ತಾ ಇದ್ದೆ ಮುಂಚೆ, ಆ್ಯಂಡ್ ಅಂಡರ್ ಕಾನ್ಫಿಡೆಂಟ್, ಆ್ಯಂಡ್ ತುಂಬ ನಂಗೆ ಥಾಟ್ಸ್ ಇದ್ರೂ ಒಳಗಡೆ ಐ ವಾಸ್ ಹೆಸಿಟೆಂಟ್ ಟು ಎಕ್ಸ್ಪ್ರೆಸ್ ಇಟ್. ಸೊ ಬಟ್ ಇವಾಗ 2-3 years ಕಟ್ ಮಾಡಾದ್ಮೇಲೆ ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್ ಆಗಿದ್ದೀನಿ. ಸ್ವಲ್ಪ ಐ ಆಮ್ ಮೋರ್ ಕಾನ್ಫಿಡೆಂಟ್. I'll express my thoughts and I'll take all the opportunities that comes my way. Awesome. So it's not just language. ಸುಮ್ಮನೆ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದು, ಕಾನ್ಫಿಡೆಂಟ್ ಆಗಿ ಅದೊಂದೇ ಅಲ್ಲ. No, other aspects of your life also. Yeah, overall personality. Awesome. ಸೊ ಸ್ವಲ್ಪ ನಿನ್ನ ಬಗ್ಗೆ ಹೇಳು ಅಕ್ಷಯ. ಯಾವ ಊರು? ಜನರಲಿ ವಿ ಹ್ಯಾವ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಫ್ರಮ್ ರೂರಲ್ ಏರಿಯಾಸ್, ಬಟ್ ನೀನು ಬೆಂಗಳೂರು ಹುಡುಗಿನೇ ಅಲ್ವಾ? ಸೊ ಲಿಟಲ್ ಬಿಟ್ ಅಬೌಟ್ ಯುವರ್ ಬ್ಯಾಕ್ಗ್ರೌಂಡ್. So yeah, I've been born and brought up in Bangalore itself, and I finished my schooling from Venkat International Public School, and that's where I finished my second PUC also. And I pursued my engineering in Global Academy of Technology, and last week I got graduated. Now I'm planning for further studies. ಓಕೆ. ಸೊ ಹಾಗಿದ್ರೆ ನೀನು ಇಲ್ಲಿ ಬೆಂಗಳೂರಲ್ಲೇ ಓದಿರೋದು ಅಂದರೆ ಇಂಗ್ಲೀಷ್ ಪರವಾಗೇ ಇಲ್ಲ ಅಲ್ವಾ? ಇಟ್ ವಾಸ್ ನೀನು ಸ್ಟ್ರಗಲ್ ಮಾಡ್ತಾ ಇದೆಯಾ ಇಂಗ್ಲೀಷ್ ಟು, ಆರ್ ವಾಸ್ ಇಟ್ ದ ಪ್ರಾಬ್ಲಮ್ ಅಬೌಟ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಆರ್ ಇಸ್ ಇಟ್ ಮೋರ್ ಅಬೌಟ್ ಕಾನ್ಫಿಡೆನ್ಸ್? It was more about confidence. Language, it was pretty decent, but yeah, there's a lot of scope to improve. That's always there. Yeah, it's more of confidence. ಕಾನ್ಫಿಡೆನ್ಸ್. ಓಕೆ. ಸೊ ಕಾನ್ಫಿಡೆನ್ಸ್ ಅಂದರೆ ನೀನು ಎಲ್ಲೆಲ್ಲಿ ನಿನಗೆ ಕಾನ್ಫಿಡೆನ್ಸ್ ಅಂದರೆ ಕಡಿಮೆ ಆಗ್ತಾ ಇತ್ತು, ಕಷ್ಟಪಡ್ತಾ ಇದೆ ಅಂದರೆ ವೇರ್ ವುಡ್ ಯು ಸೇ, ವಾಟ್ ಆರ್ ದ ಏರಿಯಾಸ್? Yeah, ಅಂದರೆ if I was asked to come on the stage and speak something, ತುಂಬ ಭಯ ಆಗ್ತಾ ಇತ್ತು. And I still remember my college first year presentation. I was not ready for that. He only asked me to do it. So I was very underconfident and ತುಂಬ ಭಯ ಆಯಿತು. I messed it up on a whole. Okay. ಸೊ ದ್ಯಾಟ್ ವಾಸ್ ಪಬ್ಲಿಕ್ ಸ್ಪೀಕಿಂಗ್. Yes. ಅಂದರೆ ಇವಾಗ ಜನರ ಜೊತೆ ಬೆರೆಯೋದು ಆ ಥರ ಎಲ್ಲ ಹೇಗಿತ್ತು? Yeah, I am not such a person who is extrovert or such the one who gets along easily. I'm a little somewhat kind of an introvert and reserved. But ಇವಾಗ ಸ್ಲೋ ಆಗಿ ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ. ಓಕೆ. ಸೊ ಆಶಾ ಸೇರಕ್ಕಿನ ಮುಂಚೆ ಏನು ಅನ್ನಿಸ್ತಾ ಇತ್ತು? ಆಮೇಲೆ ಏನು ಯೋಚನೆ ಇಟ್ಕೊಂಡು, ವಾಟ್ ಥಾಟ್ ಡಿಡ್ ಯು ಹ್ಯಾವ್ ಇನ್ ಮೈಂಡ್ ಇದು ಸೇರ್ಕೊಂಡಿದ್ದು? ಸೊ ನಾನು ಮೇನ್ ಜಾಯ್ನ್ ಆಗಿದ್ದೆ ಏನಕ್ಕಂದರೆ ಒಂದು ಪಬ್ಲಿಕ್ ಸ್ಪೀಕಿಂಗ್ ಮತ್ತು ಕಾನ್ಫಿಡೆನ್ಸ್. ಅಂದರೆ ಒಂದು ಲೀಡರ್ ಆಗೋದಕ್ಕೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಕಮ್ಯುನಿಕೇಷನ್, ಆರ್ಟಿಕ್ಯುಲೇಟ್ ಮಾಡೋದು, ಕಾನ್ಫಿಡೆಂಟಾಗಿ ಬಿಹೇವ್ ಮಾಡೋದು. ಅದಕ್ಕೋಸ್ಕರ ನಾನು ಜಾಯ್ನ್ ಆಗಿದ್ದು. ಸೊ ಅದೇ ಪ್ರಾಸೆಸ್ಸಲ್ಲಿದ್ದೀನಿ. ಕಂಪ್ಯಾರಿಟಿವ್ಲಿ ಇಂಪ್ರೂವ್ ಆಗಿದ್ದೀನಿ. ಓಕೆ. ಸೊ ನೋ, ಯು ಆರ್ ವೆರಿ ಮಾಡೆಸ್ಟ್. ಸಖತ್ತಾಗೆ ಇಂಪ್ರೂವ್ ಆಗಿದೆಯಾ? ಓಕೆ. ಸೊ ಇಲ್ಲಿ ನಾವು ಹೇಳ್ಕೊಡ್ತಾ ಇರೋದು ನೀನು ನೋಡ್ತಾ ಇದೆಯಲ್ಲ, ನಿನ್ನ ಪ್ರಕಾರ ಬೇರೆ ಎಲ್ಲರೂ ಕೋರ್ಸ್ಗಳಿರ್ಬೋದು, ಬೇರೆ ಕಾಲೇಜು, ಟ್ಯೂಷನ್ನು ಅಥವಾ ಎನಿ ಅದರ್ ಪ್ಲೇಸ್ ವೇರ್ ದೆ ಟೀಚ್ ಸಮಥಿಂಗ್, ಏನು ಡಿಫ್ರೆನ್ಸ್ ಕಾಣಿಸ್ತೀಯ ನೋಡ್ತೀಯಾ ಇಲ್ಲಿ? ತುಂಬ ಡಿಫ್ರೆನ್ಸ್ ಇದೆ. ಒಂದೇನೆಂದರೆ ಅವರು ಬರ್ತಾರೆ ಆ್ಯಂಡ್ ಅವ್ರದ್ದು ಏನಿದೆಯೋ ಅದು ಲಿಮಿಟೆಡ್ ಕಂಟೆಂಟ್ ಇರುತ್ತೆ. ಬಟ್ ಇಲ್ಲಿ ತುಂಬ ಕ್ಯೂರೇಟ್ ಮಾಡ್ತೀರ. ನಮಗೆ ಇದು ಸೆಟ್ ಆಗ್ತಾ ಇಲ್ಲ, ಬೇರೆದು ಬೇಕಂದರೆ ಅದಕ್ಕೂ ಕೂಡ ಹೆಲ್ಪ್ ಮಾಡ್ತೀರಾ. ಸೊ you'll customize it accordingly, and ಏನಾದರೂ ಬೇರೆ ಹೆಲ್ಪ್ ಬೇಕಂದ್ರೂ ಕೂಡ ಮಾಡ್ತೀರಾ, ಆ್ಯಂಡ್ you'll never leave our hands in between.
ಸೊ ದ್ಯಾಟ್ ಇಸ್ ಸಮಥಿಂಗ್ ವಿಚ್ ಇಸ್ ಹೆಲ್ಪ್ಫುಲ್. ಆ್ಯಂಡ್ ಆಲ್ಸೋ ತುಂಬ ಮಾಡ್ಯೂಲ್ಸ್ ಇದೆ, ಅದು ಒಂದು ಇದರಲ್ಲೇ ನೀವು ಇಂಟರ್ವ್ಯೂ ಕೂಡ ಹೆಲ್ಪ್ ಮಾಡ್ತೀರಾ. ಆ್ಯಂಡ್ ಯುನೋ GD ಸೆಷನ್ಸ್ ಲೀಡರ್ಶಿಪ್ಪಿಗೆ ಹೆಲ್ಪ್ ಮಾಡುತ್ತೆ. ಮತ್ತು ಯುನೋ ಅ ಲಾಟ್ ಆಫ್ ಥಿಂಗ್ಸ್ ಟೆಕ್ ಕೂಡ, ಸ್ಪೆಸಿಫಿಕಲಿ ಫಾರ್ ಟೆಕ್ ಯು ಹ್ಯಾವ್ ಎಕ್ಸ್ಪರ್ಟ್ಸ್, ದೋ ಯು ಹ್ಯಾವಂಟ್ given that thing in the modules, ಅದಕ್ಕೂ ಕೂಡ ಆಕ್ಸೆಸ್ ಇದೆ. ಆ್ಯಂಡ್ ಸುಮಾರು your ನೆಟ್ವರ್ಕ್ ಕೂಡ ತುಂಬ, ನಮಗೇನಾದ್ರು ಬೇಕಂದರೆ ಯು ಹ್ಯಾವ್ ಕಾಂಟ್ಯಾಕ್ಟ್ಸ್ ಫ್ರಮ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ that helps. So which was your favorite module? I actually liked my English buddy program a lot. ಹೌದಾ? Yeah. My English buddy was a 10th grade kid. ನಾನು ಅವ್ರಿಗೆ ಹೇಳಿದೆ ದಟ್ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಅಂತ. ಶಿ ವಾಸ್ ನರ್ವಸ್ ಆ್ಯಕ್ಚುಲಿ. ಸೊ ಈ ಇಂಗ್ಲೀಷ್ ಬಡಿ ಪ್ರೋಗ್ರಾಮಲ್ಲಿ ಏನಾಗುತ್ತೆ ಅಂದರೆ, ಚೆನ್ನಾಗಿ ಇಂಗ್ಲೀಷ್ ಮಾತಾಡೋರನ್ನ ಒಬ್ಬರನ್ನ ಕನೆಕ್ಟ್ ಮಾಡ್ತೀವಿ ಇವ್ರ ಜೊತೆ, ದಿನಾ ಮಾತಾಡ್ತಾ ಇರಬೇಕಷ್ಟೇ, ಇನ್ನೇನೂ ಇಲ್ಲ. ಅದರಿಂದ ಎಷ್ಟು ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ನಾನು ಏನು ನೋಡಿದ್ದೀನಿ ಅಂದರೆ, ಬಹಳಷ್ಟು ಸ್ಟೂಡೆಂಟ್ಸ್ ಏನಂತಾರೆ ಅಂದರೆ, ಮ್ಯಾಮ್ ಯಾರ ಜೊತೆ ಮಾತಾಡಬೇಕು ಇವಾಗ, ಎಸ್ಪೆಷಲಿ ಇಫ್ ದೇರ್ ಇನ್ ರೂರಲ್ ಏರಿಯಾಸ್. ಚಿಕ್ಕೂರಲ್ಲಿದ್ದರೆ ಸುತ್ತಲೂ ಯಾರೂ ಮಾತಾಡ್ತಾ ಇಲ್ಲ. ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ರೇ ಅಲ್ವಾ ಬರೋದು, ಯಾರ ಜೊತೆ ಮಾತಾಡಬೇಕು. ನಾವು ಅದಕ್ಕೆ ವಿಲ್ ಗಿವ್ ಯು ಒನ್ ಇಂಗ್ಲೀಷ್ ಬಡ್ಡಿ ಅಂತ, ಇವಾಗ ಅದನ್ನ ಕಮ್ಯುನಿಕೇಷನ್ ಕಂಪ್ಯಾನಿಯನ್ ಅಂತೀವಿ. ಸೊ ವಿ ಗಿವ್ ದಿಸ್ ಪರ್ಸನ್ ಆಕ್ಸೆಸ್ ಟು ದಿಸ್ ಪರ್ಸನ್, ಆ್ಯಂಡ್ ಅವ್ರಿಗೂ ಎಷ್ಟು ಕಲಿಕೆ ಇದೆ, ಒಂದು ಎಕ್ಸ್ಪೋಜರ್ ಇದೆ ಅವ್ರು ಕಲಿಸೋರಿಗೆ, ನಿಮಗೂ ಸಹ. ಯು ಫಾರ್ಗಾಟ್ ಟು ಮೆನ್ಷನ್ ರೀಡ್ ಆ್ಯಂಡ್ ಅರ್ನ್. ಸೊ ರೀಡ್ ಆ್ಯಂಡ್ ಅರ್ನ್ ಚಾಲೆಂಜಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಆ್ಯಂಡ್ ಸೊ ವಿಲ್ ಎಕ್ಸ್ಪ್ಲೇನ್ ವಾಟ್ ರೀಡ್ ಆ್ಯಂಡ್ ಅರ್ನ್ ಇಸ್. ಬೇಸಿಕಲಿ ನಮ್ಮ ಅನಿಸಿಕೆ ಏನು ಅಂತಂದರೆ, ಮಕ್ಕಳು ಚೆನ್ನಾಗಿ ಮಾತಾಡಬೇಕು. ಚೆನ್ನಾಗಿ ಮಾತಾಡೋದಕ್ಕೆ ಸ್ವಲ್ಪ ನಾಲೆಡ್ಜ್ ಇರಬೇಕು, ಇನ್ಫಾರ್ಮೇಷನ್ ಇರಬೇಕು, ಆವಾಗಲೇ ಅಲ್ವಾ ಮಾತಾಡೋಕ್ಕಾಗೋದು, ಸುಮ್ಮನೆ ಏನೋ ಮಾತಾಡೋಕ್ಕಾಗೋದಿಲ್ಲ. ಸೊ ಫಾರ್ ದ್ಯಾಟ್ ಯು ನೀಡ್ ಇನ್ಪುಟ್ಸ್. ವಾಟ್ ಈಸ್ ದ ಬೆಸ್ಟ್ ಇನ್ಪುಟ್ ಈಸ್ ರೀಡ್ ಅ ಬುಕ್. ಸೊ ಓದಿ ಅಂದರೆ ಓದೋದಿಲ್ಲ, ಅದಕ್ಕೆ ರೀಡ್ ಆ್ಯಂಡ್ ಅರ್ನ್ ಚಾಲೆಂಜ್ ಅಂತ ಒಂದು ಮಾಡಿದ್ವಿ. ಇವ್ರು ಕಾಸು ಕೊಟ್ಬಿಟ್ಟು, ಅಂದರೆ ಒಂದು ಮೆಂಬರ್ಶಿಪ್ $200 ನೀವು ಪೇ ಮಾಡ್ತಾ ಇದ್ರಿ ಅಲ್ವಾ, ಮಂತ್ಲಿ $200 ಪೇ ಮಾಡೋದು. ನಾವು ವಾಪಸ್ ಎಷ್ಟು ಕೊಡ್ತಾ ಇದ್ವಿ? ಫಸ್ಟ್ ಪ್ಲೇಸ್ಗೆ 300, ಸೆಕೆಂಡ್ ಪ್ಲೇಸ್ಗೆ 200 ಆ್ಯಂಡ್ ಥರ್ಡ್ ಇಸ್ 100. ಹಾಂ, ಸೊ ನೀವು ಬುಕ್ ಓದಿದ್ದಕ್ಕೆ ಕಾಸು ಕೊಡ್ತೀವಪ್ಪ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ವಿ ವರ್ ಡೂಯಿಂಗ್. ಇದರಿಂದ ಏನಾಗುತ್ತೆ ಅಂದರೆ, ಸಾಕಷ್ಟು ಬುಕ್ಸ್ ಓದ್ತೀರಾ ನೀವು, ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಯು ಆರ್ ದ ಟಾಪರ್ ಇನ್ ದಟ್ ಅಲ್ವಾ. ಚೆನ್ನಾಗಿ ಓದಿ. ಎಷ್ಟು ಬುಕ್ಸ್ ಓದಿದೆ? 4 to 5 books. ಅಂದರೆ one month I had to read like 2 books because the content was less. ಅದಕ್ಕೋಸ್ಕರ around 4 to 5 books. And that helped me a lot. It gave me a lot of inputs to think in a different view and everything. So and also when you're accountable to someone, you do the task in a much better way. ಹೌದು, ಯಾರು ಕೇಳ್ತಾರೆ ಅಂತ ಮಾಡ್ತೀವಿ, ಇಲ್ದಿದ್ರು ಮಾಡೋದಿಲ್ಲ. ಪುಸ್ತಕ ಇರುತ್ತೆ ಆದರೆ ನಾವು ಓದೋದಿಲ್ಲ. True. ಸೊ ವಾಟ್ ವುಡ್ ಯು ಲೈಕ್ ಟು ಸೇ ಅಬೌಟ್ ದ ಕಮ್ಯುನಿಟಿ, ದ ಆಶಾ ಕಮ್ಯುನಿಟಿ, ದ ಫ್ಯೂಚರ್ ರೆಡಿ ಹಬ್? ಇಲ್ಲಿ ಕೋಆರ್ಡಿನೇಟರ್ಸ್ ಇರ್ಬೋದು, ಬೇರೆ ಫ್ರೆಂಡ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಅದು ಎಷ್ಟು ನಿನಗೆ ಇನ್ಸ್ಪಿರೇಷನ್ ಕೊಡ್ತು, ಹೆಲ್ಪ್ ಮಾಡ್ತು? ಸೊ ಫಸ್ಟು community, it's an amazing community actually. ಯಾಕಂದರೆ we have mentors from different domain, tech ಆಗ್ಬೋದು, ಮ್ಯಾನೇಜ್ಮೆಂಟ್ ಆಗ್ಬೋದು, ಆರ್ ನಾರ್ಮಲ್ ಕಮ್ಯುನಿಕೇಷನ್, ಅದು ಇದು ಎಲ್ಲ ಕಡೆಯಿಂದನೂ ಮೆಂಟರ್ಸ್ ಇದ್ದಾರೆ. ಆ್ಯಂಡ್ ಆಲ್ಸೋ ಅವರು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾರೆ, ಬಿ ಇಟ್ ಯುವರ್ ಪರ್ಸ್ನಲ್ ಪ್ರಾಬ್ಲಮ್ಸ್ ಆರ್ ಪ್ರೊಫೆಷ್ನಲ್ ಪ್ರಾಬ್ಲಮ್ಸ್ ಆರ್ ಎನಿಥಿಂಗ್. ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾರೆ. ಮತ್ತು ದೇರ್ ಜಸ್ಟ್ ರಿಂಗ್ ಅವೇ ಅಷ್ಟೇ. ಎಲ್ಲದಕ್ಕೂ ನಮ್ಗೇನಾದ್ರು ಆ ಮೊಮೆಂಟಲ್ಲಿ ಬೇಕಂದರೆ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಒಂದು ಕಾಲ್ ಮಾಡಿದ್ರೆ ಸಾಕು, ತಕ್ಷಣ ರಿಪ್ಲೈ ಮಾಡ್ತಾರೆ, ಪಿಕ್ ಮಾಡಿಬಿಟ್ಟು ಇದು ಮಾಡ್ತಾರೆ. ಸೊ ವಾಟ್ ಎವರ್ ಪಾಸಿಬಲ್ ಫ್ರಮ್ ದೇರ್ ಎಂಡ್, ಇರ್ರೆಸ್ಪೆಕ್ಟಿವ್ ಆಫ್ ದ ಕೋರ್ಸ್ ಕಂಟೆಂಟ್, ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಅಬೌಟ್ ದ ಕಮ್ಯುನಿಟಿ. ಆ್ಯಂಡ್ ಪಿಯರ್ಸ್ ಬಗ್ಗೆ ಹೇಳಬೇಕಂದ್ರೆ, ಅದು ಒಂದು ಕಾಂಪಿಟೇಟಿವ್ ಎನ್ವೈರ್ನ್ಮೆಂಟ್ ಇದೆ. ಇವಾಗ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ, ನಾನು ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇದ್ದೆ ಗ್ರೂಪಲ್ಲಿ, ಆ ರೀಡ್ ಆ್ಯಂಡ್ ಅರ್ನ್ ಗ್ರೂಪಲ್ಲಿ ಅಂತ ಅಂದಿದ್ದಕ್ಕೆ ನನ್ನ ಫ್ರೆಂಡ್ಸ್ ಕೂಡ ಜಾಯ್ನ್ ಆದರು. ಅಟ್ಲೀಸ್ಟ್ ಆ ಒಂದು ಮೆಸೇಜ್ ಬರ್ತಾ ಇದೆ, ಅವ್ರು ಓದ್ತಾ ಇದ್ದಾರೆ ಅನ್ನೋದಕ್ಕಾದ್ರೆ ಆ ಫೋಮೋ ಇಂದನಾದರೂ ಓದ್ಬಿಡ್ತೀವಿ. ಸೊ ದ್ಯಾಟ್ ಈಸ್ ಅಬೌಟ್ ದ ಸ್ಟೂಡೆಂಟ್ಸ್ ಇನ್ ದ ಕೋರ್ಸ್. ಯಾ, ಆಮೇಲೆ ನೀನು ಟೆಡ್ ಲೈಕ್ ಟಾಕ್ ಕೊಟ್ಟೆ ಅಲ್ಲ ಸ್ಟೇಜ್ ಮೇಲೆ, ನ್ಯಾಷನಲ್ ಯೂತ್ ಲೀಡರ್ಶಿಪ್ ಸಮಿಟ್. ಒಂದು 500 ಜನ ಇದ್ದರು ಆ ರೂಮಲ್ಲಿ. ಹೋಗಿ
ತುಂಬ ಬ್ಯೂಟಿಫುಲ್ ಆಗಿ ಮಾತಾಡಿದೆ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? Thank you. And yeah, I never dreamt about it also that I would do it so soon. ಎಲ್ಲೋ ಒಂದು ಕಡೆ ಇತ್ತು ದಟ್ ಒಂದು ದಿವಸ ಈ ಥರ ಮಾತಾಡ್ಬೇಕಂತ, ಬಟ್ ನೆವರ್ ಸೋ ಸೂನ್. ಅದಕ್ಕೆ ತುಂಬ ಭಯ ಆಗ್ತಾಯಿತ್ತು. ಇನ್ಫ್ಯಾಕ್ಟ್ ನಾನು ಲೇಟಾಗಿ ಜಾಯ್ನ್ ಆದೆ, ಆಮೇಲೆ ಬೈಸ್ಕೊತೀನಂತ ತುಂಬ ಚೆನ್ನಾಗಿ ಗೊತ್ತಿತ್ತು, ಬೈಸ್ಕೊಂಡೆ ಕೂಡ. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ, ಸ್ಕ್ರಿಪ್ಟ್ ಎಲ್ಲ ಜನ್ರೇಟ್ ಮಾಡಿ ಆ್ಯಂಡ್ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಪ್ರತಿ ವೀಕ್ ನಮಗೆ ಆಫ್ಲೈನ್ ಸೆಷನ್ ಇತ್ತು. ಅಲ್ಲಿ ಕೂಡ ಡಿಫ್ರೆಂಟ್ ಮೆಂಟರ್ಸ್ ಎಕ್ಸ್ಪರ್ಟ್ಸ್ ಬರೋರು. ಅವರು ಪ್ರತಿಯೊಂದು ತುಂಬ ಫೈನ್ ಲೈನ್ ಥಿಂಗ್ಸ್ ಕೂಡ ಹೇಳೋರು. ಆ್ಯಂಡ್ ನಮ್ಮ ಕಾಂತಿ ಮ್ಯಾಮ್ ಬಂದು ಶಿ ಇಸ್ ವೆರಿ ಮೆಟಿಕ್ಯುಲಸ್. ಹಿಂಗೆ ಬರಬೇಕಂದ್ರೆ ಹಿಂಗೆ ಬರ್ಬೇಕನ್ನೋ ಥರ ಬರೋವರೆಗೂ ಬಿಡ್ತಾ ಇರಲಿಲ್ಲ. ಸೊ ಐ ಸ್ಟಿಲ್ ರಿಮೆಂಬರ್ ಸಂಡೇಸ್ ಕೂಡ ನಾನು ಅವ್ರ ಜೊತೆ ಮೀಟಿಂಗಲ್ಲಿದ್ದೆ ಆ್ಯಂಡ್ ಎವ್ರಿಥಿಂಗ್. ಮೇ ಬಿ ಅದೆಲ್ಲ ಅಷ್ಟೊಂದು ಎಫರ್ಟ್ಸ್ ಹೋಗಿದ್ದಕ್ಕೆ ಅಷ್ಟು ಚೆನ್ನಾಗಿ ಔಟ್ಕಮ್ ಬಂದಿದ್ದು. ಆ್ಯಂಡ್ ತುಂಬ ಜನ ಹೇಳಿದ್ರು ಕೂಡ ಚೆನ್ನಾಗಿ ಮಾತಾಡಿದೆ ಅಂತ. ದ್ಯಾಟ್ ವುಡಂಟ್ ಹ್ಯಾವ್ ಬೀನ್ ಪಾಸಿಬಲ್ ವಿತೌಟ್ ಯು ಆ್ಯಂಡ್ ಕಾಂತಿ ಮ್ಯಾಮ್. ಯಾ, ಸೊ ಇವಾಗ ಅದಾದ್ಮೇಲೆ ಏನು, ದಟ್ ವಾಸ್ ಜಸ್ಟ್ ಲೈಕ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಇವಾಗ ಎಷ್ಟು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿದ್ಯಾ ನೀನು? RES ಕಾಲೇಜಲ್ಲಿ ಬಂದು ಆ ಸ್ಟೂಡೆಂಟ್ಸ್ ಜೊತೆ ಮಾಡಿದೆ ಮೊನ್ನೆ. ಆಮೇಲೆ ಇದು ರೈಲ್ವೆ ಎಂಪ್ಲಾಯೀಸ್ಗೊಂದು ವರ್ಕ್ಶಾಪ್ ಅದಕ್ಕೂ ಬಂದಿದ್ದೆ. ಸೊ ಏನು ಅನಿಸ್ತೆ ಆಲ್ ದೀಸ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ದೀಸ್ ಆಪರ್ಚುನಿಟೀಸ್ ದಟ್ ಯು ಆರ್ ಗೆಟಿಂಗ್ ಹಿಯರ್? ಯಾ, ಸೊ ಅದಕ್ಕೆ ತುಂಬ ಅಂದರೆ ಇಟ್ ಈಸ್ ಬೂಸ್ಟಿಂಗ್ ಮೈ ಕಾನ್ಫಿಡೆನ್ಸ್ ಎವ್ರಿ ಸಿಂಗಲ್ ಡೇ, ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರೆಸ್ ಅದು. ಸೊ ನಾನು ಫಸ್ಟ್ ಟೆಡ್ ಮೇಲೆ ಮಾತಾಡಿದ್ದೆ ಒಂದು ದೊಡ್ಡ ಮಿರಾಕಲ್. ಅದು ಫಸ್ಟ್ ಸ್ಟೆಪ್ ಆಗಿತ್ತು, ಫಾಲೋಡ್ ಬೈ ಚಿಕ್ಕ ಸ್ಟೆಪ್ ವರ್ಕ್ಶಾಪ್ ಮಾಡೋದು. ನನಗೆ ಐ ಡೋಂಟ್ ಬಿಲೀವ್ ಇನ್ ಮೈ ಸೆಲ್ಫ್ ದ್ಯಾಟ್ ಮಚ್, ಶಿ ಡೆಡ್ ಇನ್ ಮೈ ಸೆಲ್ಫ್. ಸೊ ಅದಕ್ಕೆಲ್ಲ ಸ್ಟಾರ್ಟಿಂಗಲ್ಲಿ ತುಂಬ ಭಯ ಆಗ್ತಾಯಿತ್ತು. ಬಟ್ ಒಂದು 3-4 ಸೆಷನ್ಸ್, ಸೆಕೆಂಡ್ ಸೆಷನ್ನಿಂದನೇ ಸ್ವಲ್ಪ ಐ ವಾಸ್ ಕಾನ್ಫಿಡೆಂಟ್. ಮತ್ತು ಅವರು ಕೂಡ ನನ್ನ ಜೊತೆ ತುಂಬ ದೆ ಗಾಟ್ ಅಲಾಂಗ್ ವೆರಿ ವೆಲ್. ಡೌಟ್ಸ್ ಕೇಳೋರು ಎಲ್ಲ. ಯು ಆರ್ ದೇರ್ ಫೇವ್ರೆಟ್ ಟೀಚರ್. ನಾನು ನೋಡ್ತಾ ಇದ್ನಲ್ಲ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಅವರೆಲ್ಲ BCom ಅಲ್ವಾ, BBA ಎಲ್ಲರೂ ಬಂದು ನಿನ್ನ ಸುತ್ತು ನಿಂತ್ಕೊಂಡು ಎಲ್ಲ ಕ್ವೆಶನ್ಸ್ ನಿನ್ನೇ ಕೇಳೋದು. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ವಿಚ್ ಬೂಸ್ಟೆಡ್ ಮೈ ಕಾನ್ಫಿಡೆನ್ಸ್ ಆ್ಯಕ್ಚುಲಿ. ಅದಾದಮೇಲೆ ಲೋಕೋ ಪೈಲಟ್ಸ್ ಟ್ರೈನಿಂಗ್ ಕೂಡ, ಅದು those guys are way more aged than me. ಹೌದು, ನೀನು ಚಿಕ್ಕವಳು ಅವ್ರ ಮುಂದೆ. ಸೊ ಭಯ ಇತ್ತು. ಬಟ್ ದೆನ್ ಓಕೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಇತ್ತು, ಆಮೇಲೆ ಕ್ಯಾಶುಯಲ್ ಆಗೋಯ್ತು. ಐ ವಾಸ್ ಹ್ಯಾಪಿ ಅಬೌಟ್ ದ್ಯಾಟ್. ಸೊ ವಾಟ್ ವುಡ್ ಯು ಲೈಕ್ ಟು ಸೇ, ಸಮ್ ಮೆಸೇಜ್ ಟು ಸ್ಟೂಡೆಂಟ್ಸ್ ಹೂ ಆರ್ ಥಿಂಕಿಂಗ್ ಟ್ವೈಸ್, ಸೇರ್ಕೋಬೇಕಾ, ಇದು ಹೆಲ್ಪ್ ಆಗುತ್ತಾ, ಏನಕ್ಕೆ ಬೇಕಿದು, ಹೋಗ್ಲಿ ಕಾಸು ಕೊಡಬೇಕಾ, ಆಮೇಲೆ ಯಾರು ಇವರು? ಇವಾಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಸಾಕಷ್ಟು ಜನ ಇನ್ಸ್ಟಾಗ್ರಾಮಿಂದ ಬರ್ತಾರೆ, ಅವ್ರಿಗೆ ನಾವು ಯಾರು ಎತ್ತ ಏನೂ ಗೊತ್ತಿರೋದಿಲ್ಲ. ಪಾಪ ಅವ್ರಿಗೆ ಕೆಲವು ಸತಿ ಅವರು ಎಲ್ಲೋ ಮೋಸ ಹೋಗಿ ಬಂದಿರ್ತಾರೆ. ಅವ್ರಿಗೆ ಇವ್ರೇನಪ್ಪ ಹೆಲ್ಪ್ ಆಗುತ್ತಾ, ನಾವು ಚಾರ್ಜ್ ಮಾಡ್ತಾ ಇರೋದು ಫೀಸು ಯೂಸ್ಫುಲ್ಲಾ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಏನು ಅನಿಸುತ್ತೆ? ಸೊ ಇಫ್ ಯು ಆರ್ ಸೀರಿಯಸ್ ಎನಫ್, ಪ್ಲೀಸ್ ಡೂ ಜಾಯಿನ್. ಯಾಕಂದರೆ ದೇರ್ ಇಸ್ ಒನ್ ಸೇಯಿಂಗ್, ಗುರಿ ಮುಂದೆ ಇರಬೇಕು, ಗುರು ಹಿಂದೆ ಇರಬೇಕು ಅಂತ. ನಾನು ಕೇಳಿರ್ಲಿಲ್ಲ ಇದು. ಸೊ ನಿಮ್ಮ ಗುರಿನ ಮುಂದೆ ಇಟ್ಕೊಳ್ಳಿ ಆ್ಯಂಡ್ ಇವ್ರು ನಿಮ್ಮ ಹಿಂದೆ ಇದ್ದೇ ಇರ್ತಾರೆ, ಯಾವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಮತ್ತು ಈ ಎನ್ವೈರ್ನ್ಮೆಂಟ್ ಎಲ್ರಿಗೂ ಸಿಗಲ್ಲ, ಎಷ್ಟೊಂದು ಜನ ಬೇಕು ಅಂತ ಅಂದ್ಕೊಂಡ್ರೂ ಕೂಡ ಸಿಗೋದಿಲ್ಲ. ಸೊ they're accessible to you. Make 100% use of them. They are giving 100%. I think ನೀವು 200% ಯೂಸ್ ಮಾಡ್ಕೊಳ್ಬೇಕು. And also I would recommend this course to someone who is very serious, under confident and nervous. ಅದನ್ನೆಲ್ಲ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಬೇಕನ್ನೋ ತಲೆಯಲ್ಲಿದ್ರೆ ಡೆಫಿನೆಟ್ಲಿ ಜಾಯಿನ್ ದಿಸ್ ಕೋರ್ಸ್. Okay. So last question, which is going to be a difficult question for you. Who's your favorite mentor? ನನ್ನ ಹೆಸರು ಬೇಡ. Something about Deepak sir you want to say? Yeah. So ನಾನು ಆವಾಗಲೇ ಟೆಕ್ ಅಂತ ಹೇಳಿದ್ದಕ್ಕೆ, ಟೆಕ್ದು ಎಕ್ಸ್ಪರ್ಟೀಸ್ ಬಂದು ದೀಪಕ್ ಗುಪ್ತಾ ಸರ್ ಅನ್ನೋರು ಹ್ಯಾಂಡಲ್ ಮಾಡ್ತಾರೆ. ಬಾಂಬೆಲಿ ಕೂತ್ಕೊಂಡು, ಮುಂಬೈಯಲ್ಲಿ ಕೂತ್ಕೊಂಡು ತುಂಬ ಆಲ್ಮೋಸ್ಟ್ 8 to 10 hours ಅದಕ್ಕೋಸ್ಕರ ಡೆಡಿಕೇಟ್ ಮಾಡ್ತಾರೆ. ಮತ್ತು ಅವರು ಐ ಥಿಂಕ್ ಹೀಸ್ 70+ or 80+.
70+ 70+. ಸೊ ಅವರು ವರ್ಲ್ಡ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿರೋರು, ಅಷ್ಟೇ ಎಕ್ಸ್ಪೀರಿಯನ್ಸ್ ಇರೋರು. JEE 5th ರ್ಯಾಂಕ್. ಸೊ ಅಂಥವ್ರದ್ದು ಕಾಂಟ್ಯಾಕ್ಟ್ ಸಿಗೋದೆ ನಮಗೆ ಇಟ್ಸ್ ಅ ಬಿಗ್ ಥಿಂಗ್. ಅಂಡ್ ಐ ಆಲ್ವೇಸ್ ಸೇ ದಟ್ ಏನೋ ಯಾವುದೋ ಜನ್ಮದಲ್ಲಿ ಏನೋ ಗುಡ್ ಥಿಂಗ್ಸ್ ಮಾಡಿದ್ದಕ್ಕೆ ನನಗೆ ಆಶೆ ಸಿಕ್ಕಿದ್ದು ಅಂತ. ದಟ್ ಇಸ್ ಸಮಥಿಂಗ್. ಆ್ಯಂಡ್ ಅವರು ಕೂಡ ಅಷ್ಟೇ, ಹಿ ಇಸ್ ಆಲ್ವೇಸ್ ಅವೈಲಬಲ್. ಬರೀ ಟೆಕ್ ಅಂತ ಅಲ್ಲ, ಏನಕ್ಕಂದ್ರೂ ಹಿ ಇಸ್ ದೇರ್. ಹಿ ಇಸ್ ವೆರಿ ಗುಡ್ ವಿತ್ ಕರೆಂಟ್ ಅಫೇರ್ಸ್, ಎಕನಾಮಿಕ್ಸ್ ಎಲ್ಲಾನು. ಸೊ ಎಲ್ಲ ಅಪ್ಲೈ ಮಾಡಬೇಕು ನೀವು, ನಿಮ್ ರೆಸ್ಯೂಮೆ ಹೇಗಿರ್ಬೇಕು, ಯಾವ ಕೋರ್ಸ್ಗಳು ಮಾಡಬೇಕು, ಬೆಳಗ್ಗೆಯಿಂದ ರಾತ್ರಿ ಕುತ್ಕೊಂಡು ರಿಸರ್ಚ್ ಮಾಡ್ತಾ ಇರ್ತಾರೆ. ಇದು ಮಾಡಿ ಇದು ಮಾಡಿ ಇದು ಮಾಡಿ ಸ್ಟೂಡೆಂಟ್ಸ್ ಕಳಿಸ್ತಾನೆ ಇರ್ತಾರೆ. ವೆರಿ ಮಚ್ ರಿಸೋರ್ಸ್ಫುಲ್, ತುಂಬಾ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಕಮಿಂಗ್ ಟು ಫೇವ್ರೆಟ್ ಮೆಂಟರ್, ನನಗೆ ಕಾಂತಿ ಮ್ಯಾಮ್ ಮತ್ತು ಮೀರಾ ಮ್ಯಾಮ್ ಇಬ್ಬರು ಕೂಡ ಈಕ್ವಲಿ ಇಂಪಾರ್ಟೆಂಟ್. ಸೊ ಇಬ್ಬರು ನನ್ನ ಫೇವ್ರೆಟ್ ಮೆಂಟರ್ಸ್. Yeah. So one more thing I want to talk about is the accountability that we do. ಇವಾಗ ಕೆಲವು ಕೋರ್ಸ್ಗಳಿಗೆ ಸೇರ್ಕೊಂಡ್ರೆ ನೀವು ಸೇರ್ಕೊಂತೀರಾ, ನೀವು ಮಾಡಿದ್ರಿ, ಇಲ್ದಿದ್ರೆ ಬಿಡ್ತಾರೆ. ಸೊ ಏನು ಅನ್ಸುತ್ತೆ, ನೀವು ಫೋನ್ ಕಾಲ್ಗಳು, ಮೀಟಿಂಗ್ಗಳು ನಿಮಗೆ ಪುಷ್ ಮಾಡ್ತಾನೆ ಇರ್ತೀವಲ್ಲ, ವಾಟ್ ಡ್ಯೂ ಥಿಂಕ್? ಸೊ ಟು ಬಿ ರಿಯಲಿ ಹಾನೆಸ್ಟ್, ನಾನು ಕೂಡ ಅಷ್ಟೊಂದು ಸೀರಿಯಸ್ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ನಾನು ಎಷ್ಟೊಂದು ಸೆಷನ್ಸ್ ಮಿಸ್ ಮಾಡಿದ್ದೀನಿ ಎಲ್ಲಾನು. ಬಟ್ ಅದಾದ್ಮೇಲೆ ಪಾಪ ಅವ್ರು ನನಗಿಂತ ಜಾಸ್ತಿ ಇಂಟ್ರೆಸ್ಟ್ ಅವರೇ ತಗೊಂಡು ಕಾಲ್ ಎಲ್ಲ ಮಾಡಿ ಆ್ಯಂಡ್ 1-on-1 ಸೆಷನ್ಸ್ ಎಲ್ಲ ಮಾಡ್ತಾಯಿದ್ರು ಪ್ರತಿ ವೀಕ್. 15 minutes 30 minutesವರೆಗೂ ಏನು ಪ್ರಾಬ್ಲಮ್ ಆಗ್ತದೆ, ಏನಕ್ಕೆ ಅಟೆಂಡ್ ಮಾಡ್ತಾ ಇಲ್ಲ ಎಲ್ಲನೂ. ಸೊ ನನಗೆ ಅವಾಗ ಅನಿಸ್ತು ದಟ್ ಅವರೇ ಅಷ್ಟೊಂದು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇರ್ಬೇಕಾದ್ರೆ ನಾವು ಸ್ವಲ್ಪನಾದರೂ ಅವ್ರ ಜೊತೆ ರೆಸನೇಟ್ ಮಾಡಬೇಕು ಮತ್ತು ಎಫರ್ಟ್ಸ್ನ ಸ್ವಲ್ಪ ಅಕ್ನಾಲೇಜ್ ಮಾಡಬೇಕು ಅಂತ ಐ ಸ್ಟಾರ್ಟೆಡ್ ಅಟೆಂಡಿಂಗ್. ಆ್ಯಂಡ್ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ದೆ ಹೆಲ್ಪ್ ಮೀ ಫ್ರಮ್ ಸ್ಮಾಲ್ ಇಮೇಲ್ ರೈಟಿಂಗ್ ಟಿಲ್ ರೆಸ್ಯೂಮೆ ಬಿಲ್ಡಿಂಗ್ ಟಿಲ್ ಮಾಕ್ ಇಂಟರ್ವ್ಯೂಸ್. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದೆಮ್ ಆ್ಯಂಡ್ ಐ ಆಮ್ ಸ್ಟಿಲ್ ಅಕೌಂಟಬಲ್ ಟು both of them. So something you want to share about GD, because you are regular in GD and you have also moderated so many GDs ಅಲ್ವಾ? ಫಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ, ಇವಾಗ ನೀನೇ ಮಾಡರೇಟ್ ಮಾಡ್ತಾ ಇದ್ದೆ, ಅದ್ರ ಬಗ್ಗೆ ಏನಂತೀಯ? ಸೊ ನಂದು ಫಸ್ಟ್ GD ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ನಾನಿದ್ದೆ ಮತ್ತು ಸ್ವಲ್ಪ ಸ್ಟೂಡೆಂಟ್ಸ್ ಇದ್ದರು, ಜೊತೆಗೆ ಕಾಂತಿ ಮ್ಯಾಮ್ ಇದ್ದರು, ಅವರೇ ಪ್ರತಿ ಸತಿ ಮಾಡರೇಟ್ ಮಾಡೋದು. ಜೊತೆಗೆ ಎಕ್ಸ್ಟ್ರಾ ನನ್ನ ಬ್ಯಾಡ್ ಲಕ್ಕಿಗೋ ಏನೋ ಗೊತ್ತಿಲ್ಲ, ಎಕ್ಸ್ಟ್ರಾ ಮುಂಬೈಯಿಂದ ಯಾರೋ ತುಂಬ ಜಾಸ್ತಿ ಇಂಗ್ಲೀಷ್ ಮಾತಾಡೋರು ಕೂಡ ಬಂದ್ಬಿಟ್ಟಿದ್ರು ಗೆಸ್ಟ್ ಥರ. ನನಗೆ ಇದ್ದಿದ್ದು ತುಂಬ ಭಯ ಆಗ್ತೈತೆ, ಯಾಕಂದರೆ ಅವರು ಅಂದರೆ ತುಂಬ ಸೀರಿಯಸ್ ಫೇಸ್ ಇಟ್ಕೊಂಡು ಗ್ರಿಲ್ ಮಾಡೋದಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದಂಗಿತ್ತು. ಸೊ ತುಂಬ ಭಯ ಆಗ್ತಾಯಿತ್ತು. ಆವಾಗ ನಾನು ಸ್ಟಾರ್ಟಿಂಗಲ್ಲಿ ನಿಜ ಹೇಳಬೇಕಂದ್ರೆ ನಾನು ಸ್ಪ್ಲಿಟ್ ಸ್ಕ್ರೀನ್ ಇಟ್ಕೊಂಡ್ಬಿಟ್ಟಿದ್ದೆ, ಒಂದು ಕಡೆ ಮೀಟಿಂಗು, ಇನ್ನೊಂದು ಕಡೆ ನೋಟ್ಸ್ ಏನು ಹೇಳಬೇಕು ಅಂತ. ಬಟ್ ಇವಾಗ ಆಫ್ಟರ್ ಅಟೆಂಡಿಂಗ್ ಲೈಕ್ I've attended more than 25+ GDs. So ivaga I will also moderate, I will assist Kanti ma'am at times. So confidence bandide, adu kuda tumba help madide and different point of views na explore madodakke help madide adu. And so much of knowledge about current affairs, ಏನೇನು ಆಗ್ತಾ ಇದೆ. ನಾನು ಹೇಳೋದು, this is not just for students who need to work on their communication or who need to work on their English. ಬರೀ ಇಂಗ್ಲಿಷ್ ಬರಲ್ಲ ಅಂತ ಅಲ್ಲ, ಎಲ್ಲರಿಗೂ ಬೇಕು. ಒಂದು ಟಾಪಿಕ್ ತಗೊಂಡು ಇವಾಗ ಈ ದೇಶದಲ್ಲಿ ಏನಾಗ್ತಾ ಇದೆ, ವಾರ್ ಇರ್ಬೋದು ಅಥವಾ ಇನ್ಇಕ್ವಾಲಿಟಿ ಆಫ್ ಸ್ಯಾಲರಿ ಇರ್ಬೋದು, ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಡೋಂಟ್ ಟಾಕ್ ಅಬೌಟ್ ಆರ್ ಓದೋದಿಲ್ಲ. ಅದ್ರ ಬಗ್ಗೆ ಡಿಸ್ಕಷನ್ನು, ಓದೋದು, ರಿಸರ್ಚು, ದಟ್ಸ್ ರಿಯಲಿ ಯೂಸ್ಫುಲ್ ಅಲ್ವಾ? ಎಸ್, ವೆರಿ ಮಚ್. ಡಿಫ್ರೆಂಟ್ ಟಾಪಿಕ್ಸ್ ಕೊಡ್ತಾರೆ, ಲೈಕ್ ಮೋಸ್ಟ್ ಜೆನರಿಕ್ ಟಾಪಿಕ್ ಇಂದ ಮೋಸ್ಟ್ ಸ್ಪೆಸಿಫಿಕ್ ಟಾಪಿಕ್, ಎಲ್ಲ ಥರ ಟಾಪಿಕ್ಸ್ ಇರುತ್ತೆ. ಆ್ಯಂಡ್ ದಿಸ್ ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ಸ್ ಇಸ್ 360-degree ವ್ಯೂ ಆಫ್ ಎವ್ರಿಥಿಂಗ್ ಆ್ಯಂಡ್ ಹೆಲ್ಪ್ಸ್ ಅಸ್ ಇನ್ ಎವ್ರಿ ಪಾಸಿಬಲ್ ವೇ. ಓಕೆ, ಸೊ ಒನ್ ಲಾಸ್ಟ್ ಸಮಥಿಂಗ್, ಇಫ್ ಐ ಹ್ಯಾವ್ ಮಿಸ್ಡ್ ಔಟ್ ಆಸ್ಕಿಂಗ್, ಏನಾರು ಹೇಳಬೇಕು ಅಂದ್ಕೊಂಡಿದ್ರೆ ಯು ಕ್ಯಾನ್ ಜಸ್ಟ್ ವಿಲ್ ಫಿನಿಶ್ ದಿಸ್. I just say that I'm grateful to all of you, and also I still remember there was one I think pajama party, book reading pajama party. Yeah, so that thing nan actually initially attend madide, and that was from
10 to 11 or 9 to 10 in the night. So ರಾತ್ರಿ ಬೆಡ್ಡಿಗೆ ಹೋಗಿ ಬುಕ್ ಇಟ್ಕೊಂಡು ಹಂಗೆ ಕೇಳ್ಕೊಂಡು ಯಾರೋ ಓದ್ತಾರೆ ಕೇಳ್ಕೊಂಡು ಹಾಗೆ ನಿದ್ದೆ ಮಾಡಿ ಅಂತ. ದಟ್ ವಾಸ್ ಅ ಬುಕ್ ರೀಡಿಂಗ್ ಪೇಜ್. ಸೊ ದ್ಯಾಟ್ ವಾಸ್ ಅಮೇಝಿಂಗ್ ಆ್ಯಕ್ಚುಲಿ. ಯಾರೋ ತುಂಬ ಚೆನ್ನಾಗಿ ಓದೋರು ನಮಗೋಸ್ಕರ ಓದ್ತಾರೆ. ಆ್ಯಂಡ್ ಅದಾದಮೇಲೆ ನಾವು ಅಟೆಂಟಿವ್ ಆಗಿ ಕೇಳ್ತಾ ಇದ್ದೀವ ಅಂತ ಅನ್ನೋದಕ್ಕೆ ಲಾಸ್ಟಲ್ಲಿ ಕ್ವೆಶನ್ಸ್ ಕೂಡ ಕೇಳಿದ್ರು, ಒಂದೆರಡು ಸಮರಿ ಹೇಳಿ ಅದು ಇದು ಅಂತ. ಸೊ ಆಲ್ ದ್ಯಾಟ್ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ ಆ್ಯಂಡ್ ಐ ಮಿಸ್ ದ್ಯಾಟ್ ಟು ಬಿ ಹಾನೆಸ್ಟ್. ವಿಲ್ ರೀಸ್ಟಾರ್ಟ್ ಇಟ್. ಸ್ಟೂಡೆಂಟ್ಸ್ ಸರಿಯಾಗಿ ಬಂದರೆ ವಿ ವಿಲ್ ರೀಸ್ಟಾರ್ಟ್ ದಟ್. Okay, so all the best to you, Akshaya. And I know you want to become an IAS officer. You will become one. I have that faith in you. And help more people the way we are doing. Serve the nation. And all the best. May you reach greater heights. And then may all your dreams come true. Thank you, Mom. Thank you, dear.